ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರಿಗೆಲ್ಲನೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಆ ಒಂದು ಆಪ್ಷನ್ನಿಂದ ನೀವು ಪ್ರಮೋಷನ್ಗಳನ್ನ ಹುಡ್ಕೊಳ್ಬೋದು. ಓಕೆನಾ, ಯೂಟ್ಯೂಬೇನೇ ನಿಮಗೆ ಪ್ರಮೋಷನ್ನ ತಂದು ಕೊಡುತ್ತೆ. ಸೊ ಆ ಥರ ಒಂದು ಆಪ್ಷನ್ ಇದು. ಸೊ ಇದರಿಂದ ನಿಮ್ಮ ರೆವಿನ್ಯೂ ಅಥವಾ ನೀವೇನು ಅರ್ನ್ ಮಾಡ್ತಾ ಇರ್ತೀರಾ ಯೂಟ್ಯೂಬಿಂದ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯೂಟ್ಯೂಬ್ ಅಲ್ಲೇ ಬೇರೆ ಬ್ರ್ಯಾಂಡವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಒಂದು ಪ್ರೊಫೈಲ್ ಎಲ್ಲ ಇಷ್ಟ ಆದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಪ್ರಮೋಷನ್ ಮಾಡೋದಕ್ಕೆ ಕೊಡ್ತಾರೆ. ನೀವು ಇಷ್ಟ ಆದರೆ ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಈ ಒಂದು ಬ್ರ್ಯಾಂಡ್ ಕನೆಕ್ಟ್ ಆಪ್ಷನ್ನಿಂದ ನಿಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತಂದರೆ ನೀವು ಇದನ್ನು ಆನ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಆನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗೆಯೇ ಈ ಒಂದು ಬ್ರ್ಯಾಂಡ್ ಕನೆಕ್ಟ್ ಅನ್ನೋ ಆಪ್ಷನ್ನು ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರಬೇಕಾಗತ್ತೆ. ಸೊ ಮಾನಿಟೈಸೇಷನ್ ಆನ್ ಆಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬ್ರ್ಯಾಂಡ್ ಕನೆಕ್ಟ್ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಆಪ್ಷನ್ ಕಾಣಿಸುತ್ತೆ ಬ್ರ್ಯಾಂಡ್ ಕನೆಕ್ಟ್ ಅಂತ. ಬ್ರ್ಯಾಂಡ್ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮಾನಿಟೈಸೇಷನ್ ಆಗಿದ್ರೆ ಮಾತ್ರನೇ ಬರುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಯಾವ ಕ್ರಿಯೇಟರು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂಥವರು ಈ ಒಂದು ಬ್ರ್ಯಾಂಡ್ ಕನೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ಪಾನ್ಸರ್ಡ್ ಕಂಟೆಂಟ್ನ ಯಾರು ಮಾಡ್ತಾರೆ ಅವರು ಈ ಒಂದು ಬ್ರ್ಯಾಂಡ್ ಕನೆಕ್ಟ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಟರ್ನ್ ಆನ್ ಅನ್ನೋ ಒಂದು ಆಪ್ಷನ್ನು ಇದೆ ನೋಡಿ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಇನ್ನೊಂದು ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬ್ರ್ಯಾಂಡ್ ಕನೆಕ್ಟ್ ಅಂತ ಅಂದರೆ ಏನು, ವಾಟ್ ಈಸ್ ಬ್ರ್ಯಾಂಡ್ ಕನೆಕ್ಟ್, ಸೆಟ್ಟಿಂಗ್ ಎ ರೇಟ್, ಗೆಟಿಂಗ್ ಪೇಯ್ಡ್, ಇದೆಲ್ಲನೂ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತ. ಫಸ್ಟ್ ಇವಾಗ ವಾಟ್ ಈಸ್ ಬ್ರ್ಯಾಂಡ್ ಕನೆಕ್ಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಅಂದರೆ ಏನು, ಯಾವ ರೀತಿ ಸ್ಪಾನ್ಸರ್ ಮಾಡ್ತಾರೆ ಅದೆಲ್ಲನೂ ಕೂಡ ಇಲ್ಲಿ ಇದೆ. ಬ್ರ್ಯಾಂಡ್ಸ್ ಆರ್ ಏಬಲ್ ಟು ರೀಚ್ ದೆ ಟಾರ್ಗೆಟ್ ಆಡಿಯನ್ಸ್ ಬೈ ವರ್ಕಿಂಗ್ ವಿತ್ ದ ಕ್ರಿಯೇಟರ್ಸ್ ಲೈಕ್ ಯು ಆನ್ ಮಾರ್ಕೆಟಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಹಂಗೆ ಸೆಟ್ಟಿಂಗ್ ಎ ರೇಟ್ ಅಂತ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬ್ರ್ಯಾಂಡ್ ಕನೆಕ್ಟ್ನ ನೀವು ಟರ್ನ್ ಆನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಒಂದು ರೇಟ್ನ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಎಷ್ಟು ಆಫರ್ ಮಾಡ್ತೀರಾ, ಒಂದು ವೀಡಿಯೋನ ಮಾಡೋದಕ್ಕೆ ಲಾಂಗ್ ಫಾರ್ಮ್ ವೀಡಿಯೋ ಆಗಿರ್ಬೋದು, ಶಾರ್ಟ್ ಫಾರ್ಮ್ ವೀಡಿಯೋ ಆಗಿರ್ಬೋದು, ಅದನ್ನು ಇಲ್ಲಿ ನೀವು ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಗೆಟಿಂಗ್ ಪೇಯ್ಡ್, ಯಾವ ರೀತಿಯಾಗಿ ದುಡ್ಡನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಈ ಒಂದು ಇನ್ಸ್ಟ್ರಕ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಈ 3 ಸ್ಟೆಪ್ಸ್ ಆದಮೇಲೆ ಈಗ ಇಲ್ಲಿಗೆ ಈ ಒಂದು YT ಸ್ಟುಡಿಯೋದಲ್ಲಿ ನಿಮ್ಮ ಕೆಲಸ ಮುಗೀತು. ನೆಕ್ಸ್ಟು ಈಗ ನೀವು ಚಾನಲ್ ಡ್ಯಾಶ್ ಬೋರ್ಡ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಡೈರೆಕ್ಟಾಗಿ ಆನ್ ಮಾಡ್ಬೋದು. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಲಾಂಗ್ ಫಾರ್ಮ್ ವೀಡಿಯೋಗೆ ಎಷ್ಟು ಆಫರ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಷ್ಟು ರುಪೀಸು ನೀವು ತೊಗೊತೀರಾ ಅಂತ, 1000 ರುಪೀಸು, 500, 800 ಈ ಥರ 2000 ಎಷ್ಟಾದರೂ ನೀವು ಎಷ್ಟು ತೊಗೊತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ಮೇಲೆ, ಆಡಿಯನ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೀವು ನೋಡಿ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಎರಡನ್ನೂ ಕೂಡ ಟೈಪ್ ಮಾಡಿದ್ದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಎಷ್ಟು ಪ್ರೈಸ್ ತೊಗೊತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೇವ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಇಮೇಲ್ ID ಹಾಕಬೇಕಾಗುತ್ತೆ. ಬಿಸ್ನೆಸ್ ಪರ್ಪಸ್ಗೆ ನೀವು ಯೂಸ್ ಮಾಡುವಂಥ ಇಮೇಲ್ IDನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದೇ ಇಮೇಲ್ IDಗೆ ನಿಮಗೆ ಏನಾದರೂ ಆಫರ್ಸ್ ಬಂದರೆ ಆ ಬ್ರ್ಯಾಂಡ್ಸವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಈ ಇಮೇಲ್ IDಗೆ ಮೆಸೇಜ್ ಬರುತ್ತೆ. ಓಕೆನಾ. ನೀವು ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ಬೋದು. ಒಂದು ಇಮೇಲ್ IDನ ಕೊಟ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಷ್ಟೇ. ಈಗ ನೀವು ಬ್ರ್ಯಾಂಡ್ ಕನೆಕ್ಟ್ ಆಪ್ಷನ್ನ ಎನೇಬಲ್ ಮಾಡ್ಕೊಂಡಿದ್ದೀರಾ. ಸೊ ತುಂಬ ಈಸಿಯಾಗಿ ಬ್ರ್ಯಾಂಡ್ ಕನೆಕ್ಟ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಬೋದು. ಇದರಿಂದ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ. ಒಂದು ಮೈನ್ ಕ್ರೈಟೀರಿಯಾ ಏನು ಅಂತ ಅಂದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಿರಬೇಕಾಗುತ್ತೆ ನಿಮ್ಮ ಚಾನಲಲ್ಲಿ. ಆವಾಗ ಮಾತ್ರ ಈ ಎಲ್ಲ ಆಪ್ಷನ್ನ ಆನ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.